ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಅಸ್ಥಿರತೆಯನ್ನು ಕಾಣುತ್ತಿದೆ. ಮತದಾರರಿಗೆ ನೋಟು ಕೊಟ್ಟು ಓಟು ಖರೀದಿ ಮಾಡಿ ಗೆದ್ದ ಎಂಪಿ ಎಂಎಲ್ಎಗಳಿಂದ ರಚನೆಯಾದ ಸರ್ಕಾರಗಳು ಜನಪರವಾದ ಆಡಳಿತ ನೀಡಲು ಸಾಧ್ಯವಿಲ್ಲ. ಅವರು ತಾವು ಖರ್ಚು ಮಾಡಿದ ಹಣವನ್ನು ಸಂಪಾದಿಸಲು ವ್ಯಾಪಾರಿಗಳಾಗುತ್ತಾರೆಯೇ ವಿನಃ ಜನಸೇವಕರಾಗಲು ಸಾಧ್ಯವಿಲ್ಲ ಎಂದು ಬಿಎಸ್ಪಿ ರಾಜ್ಯ ಸಂಯೋಜಕ ಗಂಗಾಧರ್ ಬಹುಜನ್ ಆಕ್ರೋಶ ವ್ಯಕ್ತಪಡಿಸಿದರು. ಬೇಲೂರು ವಿಧಾನಸಭಾ ಕ್ಷೇತ್ರ ಸಮಿತಿಯ ವತಿಯಿಂದ ಬಿಕ್ಕೋಡು ಹೋಬಳಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಆರ್ಥಿಕ ಸಹಯೋಗ ದಿವಸ ಆಂದೋಲನದಲ್ಲಿ ಭಾಗಿಯಾಗಿ ಅವರು ಮಾತನಾಡಿದರು. ಸ್ವತಂತ್ರ ಬಂದಾಗಿನಿಂದಲೂ ಮನುವಾದಿ ಪಕ್ಷಗಳು ಜನಸಾಮಾನ್ಯರ ಮೂಲಭೂತ ಸಮಸ್ಯೆಗಳ ಬಗ್ಗೆ ಗಮನ ಹರಿಸದೆ ಕೇವಲ ಅಧಿಕಾರಕ್ಕೋಸ್ಕರ ಅಪಾರ ಪ್ರಮಾಣದ ಹಣ ವ್ಯಯ ಮಾಡಿ ಚುನಾವಣೆಗಳಲ್ಲಿ ಗೆದ್ದು ಬರುತ್ತಾರೆ. ಈ ಕಾರಣದಿಂದಾಗಿ ಜನರ ಹಿತಾಸಕ್ತಿಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ನಿರ್ಲಕ್ಷಿಸಲಾಗಿದೆ ಎಂದಿದ್ದಾರೆ. ಮನುವಾದಿ ಪಕ್ಷಗಳು ಬಂಡವಾಳಶಾಹಿಗಳಿಂದ ಸಾವಿರಾರು ಕೋಟಿ ಹಣವನ್ನು ದೇಣಿಯಾಗಿ ಪಡೆದು ಆ ಹಣದಿಂದಲೇ ಜನರಿಗೆ ಹಣ, ಹೆಂಡ, ಸಾರಾಯಿ, ಸೀರೆ, ಪಂಚೆ, ಬಿರಿಯಾನಿ ಹಂಚಿ ಮುಕ್ತ ಮತದಾರರ ಓಟು ಖರೀದಿಸಿ ಅಧಿಕಾರದ ಚುಕ್ಕಾಣಿ ಹಿಡಿದ ಮನುವಾದಿ ಕಾಂಗ್ರೆಸ್, ಬಿಜೆಪಿ ಪಕ್ಷಗಳು ತಮಗೆ ದೇಣಿಗೆ ನೀಡಿದ ಬಂಡವಾಳಶಾಹಿಗಳ ಪರವಾದ ನೀತಿ ನಿಯಮಗಳನ್ನು ರೂಪಿಸುತ್ತಾರೆ. ಬಂಡವಾಳಶಾಹಿಗಳಿಗೆ ಪೂರಕವಾದ ಬಜೆಟ್ ಮಂಡಿಸುತ್ತಾರೆ. ಇದರಿಂದಾಗಿ ಜನಸಾಮಾನ್ಯರು, ರೈತರು, ಮಹಿಳೆಯರು, ಯುವಕರು, ಹಿಂದುಳಿದ ವರ್ಗಗಳು ಹಾಗೂ ಅಲ್ಪಸಂಖ್ಯಾತ ಬಡಜನರ ಬದುಕು ಮುರಾಬಟ್ಟೆಯಾಗಿದೆ. ಅದರಿಂದ ಬಹುಜನ ಸಮಾಜ ಪಾರ್ಟಿಯು ತನ್ನ ಚುನಾವಣೆ ಖರ್ಚನ್ನು ಯಾವುದೇ ಬಂಡವಾಳಶಾಹಿಗಳಿಂದ ಪಡೆಯದೆ ಜನಸಾಮಾನ್ಯರಿಂದಲೇ ಆರ್ಥಿಕ ಸಹಯೋಗ ಆಂದೋಲನದ ಮೂಲಕ ಸಂಗ್ರಹಿಸಿ ಚುನಾವಣೆ ನಡೆಸಿ ಜನಪರವಾದ ಆಡಳಿತ ನಡೆಸುವ ಮಹತ್ತರ ಉದ್ದೇಶ ಹೊಂದಿರುವ ಏಕೈಕ ಪಕ್ಷವಾಗಿದೆ. ಈ ಪ್ರಯೋಗವನ್ನು ಮಾನ್ಯವಾರ್ ಕಾಂಶಿರಾಮ್ಜಿ ಮಾಯಾವತಿಯವರು ಉತ್ತರ ಪ್ರದೇಶದಲ್ಲಿ ಕೈಗೊಂಡು ಯಶಸ್ವಿಯಾಗಿದ್ದಾರೆ ಎಂದರು. ಕರ್ನಾಟಕ ರಾಜ್ಯ ಬಿಎಸ್ಪಿ ಉಸ್ತುವಾರಿಗಳಾದ ದೆಹಲಿಯಿಂದ ಆಗಮಿಸಿದ್ದ ದಿನೇಶ್ ಗೌತಮ್ಜಿ ಅವರು ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಾನ್ಯವಾರ್ ಕಾಂಶಿರಾಮ್ಜಿ ಅವರ ಕನಸನ್ನು ಮನಸ್ಸು ಮಾಡುವ ಸಲುವಾಗಿ ಮುಂದಿನ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿಯೂ ಉತ್ತರ ಪ್ರದೇಶದ ಮಾದರಿಯಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿ ಅಧಿಕಾರಕ್ಕೆ ತರುವ ಸಲುವಾಗಿ ಕಳೆದ 2-3 ದಶಕಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಬಹುಜನ ಸಮಾಜ ಪಕ್ಷವನ್ನು ಪ್ರಾಮಾಣಿಕವಾಗಿ ಕಟ್ಟುತ್ತಿರುವ ಗಂಗಾಧರ್ ಬಹುಜನ್ ರವರನ್ನು ಈ ಬಾರಿ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲಿಸಲು ತನು ಮನ ಧನ ಸಹಾಯ ನೀಡುವ ಮೂಲಕ ಕೈಜೋಡಿಸಬೇಕೆಂದು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ವಿವಿಧ ಗ್ರಾಮಗಳಿಗೆ ತೆರಳಿ ಮನೆ ಮನೆಗೆ ಭೇಟಿ ನೀಡಿ ಪಕ್ಷಕ್ಕೆ ದೇಣಿಗೆ ಸಂಗ್ರಹಿಸಿದರು. ಈ ಆಂದೋಲನದಲ್ಲಿ ಜಿಲ್ಲಾ ಕಾರ್ಯದರ್ಶಿ ರಾಜು ಬೀಳ್ಕೊಟ್ಟೆ, ಜಿಲ್ಲಾ ಕಚೇರಿ ಕಾರ್ಯದರ್ಶಿ ಕಿರಣ್ ಕುಮಾರ್, ಜಿಲ್ಲಾ ಬಿವಿಎಫ್ ಸಂಯೋಜಕ ಹೇಮಂತ್ ನಿಟ್ಟೂರು, ಹೊಳೆನರಸೀಪುರ ತಾಲೂಕು ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್, ವಕೀಲರಾದ ರಾಜೇಶ್, ನಾನೇನಹಳ್ಳಿ ಬೇಲೂರು ತಾಲೂಕು ಸಂಯೋಜಕ ಉಮೇಶ್, ತಾಲೂಕು ಅಧ್ಯಕ್ಷ ಪ್ರಕಾಶ್, ಹೆಸಗೋಡು ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ಉಪಾಧ್ಯಕ್ಷರಾದ ನಿಂಗರಾಜು, ಶ್ರೀಮತಿ ಜಯಲಕ್ಷ್ಮಿ, ಕಚೇರಿ ಕಾರ್ಯದರ್ಶಿ ಶ್ರೀನಾಥ್ ಮುದಿಗೆರೆ, ತಾಲೂಕು ಬಿಎಫ್ ಸಂಯೋಜಕ ಮನು, ಬಿಕ್ಕೋಡು ಹೋಬಳಿ ಅಧ್ಯಕ್ಷರಾದ ಮಲ್ಲೇಶ್, ಚಿಕ್ಕಬಿಕ್ಕೋಡು ಮುಖಂಡರಾದ ಪುಟ್ಟಸ್ವಾಮಿ, ನಿಡುಮನವಳ್ಳಿ, ದಾಸಪ್ಪಣ್ಣ ಸಾಲಾವರ, ನಾಗೇಂದ್ರ ಗಂಗಾವರ, ಶಿವಪ್ಪ ನೀಲನಹಳ್ಳಿ, ಹೊನ್ನಯ್ಯ ಗೋವಿನಹಳ್ಳಿ, ಕೇಶವ ನಾಣೇನಹಳ್ಳಿ, ಮೂರ್ತಿ ಕುಡ್ಲೂರು, ರುದ್ರೇಶ್ ಇಂಟಿತೊಳಲು, ನಿರಂಜನ್, ಸುನಿಲ್ ಕೌರಿ ಮುಂತಾದವರು ಭಾಗಿಯಾಗಿದ್ದರು. ಜೈ ಭೀಮ್, ಜೈ ಭೀಮ್, ಜೈ ಬಿಎಸ್ಪಿ, ಜೈ ಬಿಎಸ್ಪಿ, ಜೈ ಕಾಂಶಿರಾಮ್ ಜಿ, ಜೈ ಕಾಂಶಿರಾಮ್ ಜಿ, ಜೈ ಅಕ್ಕ ಮಾಯಾವತಿ ಜಿ, ಜೈ ಅಕ್ಕ ಮಾಯಾವತಿ ಜಿ, ಜೈ ಭೀಮ್, ಜೈ ಭೀಮ್, ಜೈ ಬಿಎಸ್ಪಿ, ಜೈ ಬಿಎಸ್ಪಿ, ಜೈ ಅಕ್ಕ ಮಾಯಾವತಿ ಜಿ, ಜೈ ಅಕ್ಕ ಮಾಯಾವತಿ ಜಿ, ಜೈ ಭೀಮ್, ಜೈ ಬಿಎಸ್ಪಿ, ಜೈ ಬಿಎಸ್ಪಿ, ಜೈ ಅಕ್ಕ ಮಾಯಾವತಿ ಜಿ, ಜೈ ಅಕ್ಕ ಮಾಯಾವತಿ ಜಿ, जय कांशीराम जी, जय कांशीराम जी। ये बंधुगढ़े आज हसन डिस्ट्रिक्ट में बेलूर विधानसभा में हम लोग पहुंचे हैं। परम आदरणीय बहन कुमारी मायावती जी के जन कल्याणकारी दिवस को आर्थिक दिवस रूप में मनाने के लिए इधर हल्ली पहुंच करके हम आर्थिक सहयोग दे रहे हैं। लोगों में बहुत ही उत्साह है और इस मान्य बहन जी के जन्मदिन को लोग एक पर्व की तरह सेलिब्रेट कर रहे हैं। बड़े खुशी के साथ में हमें आर्थिक सहयोग कर रहे हैं। मैं धन्यवाद करना चाहूँगा कर्नाटक स्टेट के कोऑर्डिनेटर गंगाधर बहुजन जी का, जिन्होंने हसन डिस्ट्रिक्ट में हमें आमंत्रित किया और अपनी विधानसभाओं में लेकर के जा रहे हैं। तो बहुत प्यार मिल रहा है। मान्य बहन जी के जन्मदिन को जन कल्याणकारी दिवस के रूप में मनाने के लिए लोग तन मन धन से सहयोग कर रहे हैं और लोगों की चाहत है कि देश में परम आदरणीय बहन कुमारी मायावती जी देश की प्रधानमंत्री बने। हम सभी लोग 2028 में कर्नाटक स्टेट में बैलेंस ऑफ पावर की सरकार बना करके
माननीय बहन जी को 2029 में 2029 में देश का प्रधानमंत्री बनाएंगे। इसी के साथ में आप सभी का बहुत बहुत धन्यवाद, शुक्रिया, आभार। जय भीम साथी। ಇವತ್ತು ಬಹುಜನ್ ಸಮಾಜ್ ಪಾರ್ಟಿ ವತಿಯಿಂದ ಹಾಸನ ಜಿಲ್ಲೆಯ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಕ್ಕ ಮಾಯಾವತಿಯವರ ಜನ್ಮದಿನೋತ್ಸವದ ಅಂಗವಾಗಿ ಆರ್ಥಿಕ ಸಹಯೋಗ ದಿವಸ ಆಂದೋಲನವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಜೊತೆಗೆ ಸೆಂಟ್ರಲ್ ಸ್ಟೇಟ್ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ದಿನೇಶ್ ಗೌತಮ್ಜಿ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆಯೇ ಬೇಲೂರು ವಿಧಾನಸಭಾ ಕ್ಷೇತ್ರದ ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಾಜು ಬೆಳ್ಳೊಟ್ಟೆ ಅವರಿದ್ದಾರೆ. ಹಾಗೆ ನಮ್ಮ ತಾಲೂಕು ಸಂಯೋಜಕರಾಗಿರ್ತಕ್ಕಂಥ ಉಮೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಉಪಾಧ್ಯಕ್ಷರಾಗಿರ್ತಕ್ಕಂಥ ನಿಂಗರಾಜಣ್ಣ ಅವರು ಇದ್ದಾರೆ. ಹಾಗೆ ನಮ್ಮ ಬಿಕ್ಕೋಡಿನ ಹೋಬಳಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲೇಶ್ವರ ಅವರು ಇದ್ದಾರೆ. ಹಾಗೆ ಹಿರಿಯ ಮುಖಂಡರಾಗಿರ್ತಕ್ಕಂಥ ರುದ್ರೇಶಣ್ಣ ಅವರು, ಸುಶೀಲಮ್ಮ ಅವರು, ಹಾಗೆ ನಮ್ಮ ಕಿರಣ್ ಕುಮಾರ್ ಎಲ್ಲರೂ ಕೂಡ ಇದ್ದಾರೆ. ಹಾಗೆ ನಮ್ಮ ಸುನಿಲ್ ನಮ್ಮ ಜೊತೆ ಇದ್ದಾರೆ. ಹಾಗೆ ನಿರಂಜನ್ ನಮ್ಮ ಜೊತೆ ಇದ್ದಾರೆ. ಈ ಸಂದರ್ಭದಲ್ಲಿ ಯಾಕೆ ಈ ಆರ್ಥಿಕ ಸಹಯೋಗ ದಿವಸ ಆಂದೋಲನವನ್ನ ಮಾಡ್ತಾ ಇದೀವಪ್ಪ ಅಂತಂದ್ರೆ, ಇವತ್ತು ದೇಶದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಬಂಡವಾಳಶಾಹಿಗಳಿಂದ ಸಾವಿರಾರು ಕೋಟಿ ಹಣವನ್ನು ತೆಗೆದುಕೊಂಡು ಆ ಮುಖಾಂತರವಾಗಿ ಆ ಹಣವನ್ನ ಮತದಾರರಿಗೆ ಹಂಚಿ ಮತವನ್ನ ಕೊಂಡುಕೊಂಡು MLAಗಳಾಗಿ MP ಗಳಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನು ರಚನೆ ಮಾಡಿ ಅವರು ತಮ್ಮ ಸರ್ಕಾರ ಬಂದ ಮೇಲೆ ಯಾರು ತಮ್ಮ ಸರ್ಕಾರ ರಚನೆ ಮಾಡಲಿಕ್ಕೆ ದುಡ್ಡನ್ನ ಕೊಟ್ಟಿದ್ರು ಅವರು ಪರವಾದಂಥ ಯೋಜನೆಗಳನ್ನ ಮಾಡೋದ್ರ ಮುಖಾಂತರವಾಗಿ ಜನಸಾಮಾನ್ಯರ ಬದುಕನ್ನ ಮುರಾಬಟ್ಟೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬಹುಜನ್ ಸಮಾಜ್ ಪಾರ್ಟಿ ಜನಸಾಮಾನ್ಯರಿಂದ ಒಂದು ಸಣ್ಣ ಮಟ್ಟದ ದೇಣಿಗೆಯನ್ನ ಕಲೆಕ್ಟ್ ಮಾಡಿ ಅವ್ರ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಕಲೆಕ್ಟ್ ಮಾಡಿ ಆ ಮುಖಾಂತರವಾಗಿ ಇಡೀ ದೇಶದಾದ್ಯಂತ ಪಕ್ಷ ಸಂಘಟನೆಯನ್ನ ಮಾಡಿ ಆ ಮುಖಾಂತರವಾಗಿ ಸರ್ಕಾರ ಬರೋದ್ರ ಮುಖಾಂತರವಾಗಿ ಜನಸಾಮಾನ್ಯರಿಗೆ ಒಂದು ಪೂರಕವಾದಂತ ಒಂದು ನೀತಿ ನಿಯಮಗಳನ್ನ ಕಾನೂನುಗಳನ್ನ ಜಾರಿಗೆ ತರೋದ್ರ ಮುಖಾಂತರವಾಗಿ ಒಂದು ಜನಪರವಾದಂತ ಸರ್ಕಾರವನ್ನು ತರಬೇಕು ಅಂತೇಳಿ ಅಕ್ಕ ಮಾಯಾವತಿಜಿಯವರ ನೇತೃತ್ವದಲ್ಲಿ ಕಾಂಶಿರಾಮ್ಜಿಯವರ ಏನು ಪರಿಕಲ್ಪನೆ ಇತ್ತು ಅದರ ಆಧಾರದ ಮೇಲೆ ಇವತ್ತು ಆರ್ಥಿಕ ಸಹಯೋಗ ದಿವಸ ಆಂದೋಲನವನ್ನು ಮಾಡ್ತಾ ಇದೀವಿ. ಒಂದು ವಾರಗಳ ಕಾಲ ದಿನೇಶ್ ಗೌತಮ್ಜಿಯವರು ನಮ್ಮ ಜಿಲ್ಲೆಯಲ್ಲಿ ಉಳ್ಕೊಂಡು ಎಲ್ಲ ಗ್ರಾಮಗಳಿಗೆ ಮನೆಗೆ ತೆರಳತಕ್ಕಂಥ ಕೆಲಸವನ್ನ ದಿನೇಶ್ ಗೌತಮ್ಜಿಯವರು ಮಾಡ್ತಾವ್ರೆ. ಇವತ್ತೇನು ನಾವಿವತ್ತು ಬೇಲೂರು ವಿಧಾನಸಭಾ ಕ್ಷೇತ್ರದ ಪದಾಧಿಕಾರಿಗಳ ಜೊತೆಗೆ ಇವತ್ತು ಬಿಕ್ಕೋಡು ಹೋಬಳಿಯಲ್ಲಿ ಮನೆಗೆ ತೆರಳಿ ಆರ್ಥಿಕ ಒಂದು ಸಹಾಯವನ್ನು ಕೇಳ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಆ ಮುಖಾಂತರವಾಗಿ ಅಕ್ಕ ಮಾಯಾವತಿಯವರ ಕೈಯನ್ನು ಬಲಪಡಿಸಿ ನಾವು ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬಹುಜನ್ ಸಮಾಜ್ ಪಾರ್ಟಿಯನ್ನು ಗೆಲುವಿನತ್ತ ಕೊಂಡೊಯ್ಯಲಿಕ್ಕೆ ನಾವೆಲ್ಲ ಪರಿಶ್ರಮ ಪಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಜೊತೆಗೆ ಮನುವಾದಿ ಪಕ್ಷಗಳೇನಿದೆ ಈ ಮನುವಾದಿ ಪಕ್ಷಗಳ ಬಣ್ಣವನ್ನ ಬಯಲು ಮಾಡತಕ್ಕಂಥ ಕೆಲಸವನ್ನ ಅವರ ಅಧಿಕಾರದಿಂದ ದೂರ ಇರ್ತಕ್ಕಂಥ ಕೆಲಸವನ್ನ ಜನಸಾಮಾನ್ಯರು ಮಾಡಬೇಕು. ಜನಸಾಮಾನ್ಯರಿಗೋಸ್ಕರವಾಗಿ ಇರ್ತಕ್ಕಂಥ ಪಕ್ಷ ಸಂವಿಧಾನದ ಉಳಿವಿಗೋಸ್ಕರವಾಗಿ ಪ್ರಜಾಪ್ರಭುತ್ವದ ಉಳಿವಿಗೋಸ್ಕರವಾಗಿ ಬಹುಜನ್ ಸಮಾಜ್ ಪಾರ್ಟಿಯನ್ನು ಬೆಂಬಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತಿದ್ದೀನಿ. ಜೈ ಭೀಮ್. ಜಿಂದಾಬಾದ್ ಜಿಂದಾಬಾದ್ ಬಿಎಸ್ಪಿ ಜಿಂದಾಬಾದ್ 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 ಬಿಎಸ್ಪಿ ಜಿಂದಾಬಾದ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಂದಾಬಾದ್ 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 ಮಾನ್ಯवर ಕಾಂಶಿರಾಮ್ ಸಾಹೇಬ್ ಜಿಂದಾಬಾದ್ 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 ಅಕ್ಕ ಮಾಯಾವತಿ ಜಿ ಜಿಂದಾಬಾದ್ 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 ಬಹುಜನ್ ಸಮಾಜ್ ಪಾರ್ಟಿ ಜಿಂದಾಬಾದ್ 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 ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ.